ಬಟ್ 60 ದಿವಸದಲ್ಲಿ 1,00,000 ರೂಪಾಯಿ ದುಡಿಯೋಕ್ಕಾಗುತ್ತಾ? ಅದು ಟಾಟಾ ಎಸಿಲಿ 60 ದಿವಸದಲ್ಲಿ 1,00,000 ಅರ್ನಿಂಗ್ ಮಾಡೋ ಚಾಲೆಂಜ್ ಅಲ್ಲಿ ಇವತ್ತು ಡೇ 10. ನಾನು ಇವತ್ತು ಈ ಓರ್ಕರ ಹಾಕೊಂಡು ಹೋಯ್ತಾರ ತಮಿಳ್ನಾಡು ಅಂಚೆಟಿ ಹತ್ರ. ಇದನ್ನ ಕುಯ್ಯಕಲ್ಲ ಓರ್ಕರ ಬಿತ್ತನೆ ಓರಿ ಇದ್ದು ಇದನ್ನ ಹಾಕೊಂಡು ಸೀದಾ ಬನ್ನರ್ಘಟ್ಟ ರೋಡ್ ಹೊಡ್ಕೊಂಡು ಹೋದೆ. ಇವ್ನ ನಾನು ತಿರ್ಗಾ ಇವ್ರ ಹಳೆ ಊರಿಗೆ ಕರ್ಕೊಂಡು ಹೋಗ್ತಾ ಇದೀನಿ. ನೋಡ್ರಿ ಹೆಂಗ್ ನೋಡ್ತಾವನೆ. ದಿಗ್ನಿ ಪಾಸ್ ಮಾಡ್ಕೊಂಡು ಆನೆಕಲ್ ಹತ್ರ ಬಂದೆ. ಆನೆಕಲ್ ಇಲ್ಲಿಂದ 3 ಕಿಲೋಮೀಟರ್ ಐತೆ. ಆನೆಕಲ್ ಸರ್ಕಲ್ ಬಂದೆ. ಇಲ್ಲಿ ಬಾರ್ಡರ್ ಸಿಕ್ತು. ಬಾರ್ಡರ್ ಎಲ್ಲ ಪಾಸ್ ಮಾಡ್ಕೊಂಡೆ. ಅಣ್ಣ ಎಂಟ್ರಿ ಕೇಳ್ತಾ ಇದ್ದ. ಎಂಟ್ರಿ ಅವ್ನಿಗೆ 50 ರೂಪಾಯಿ ಕೊಟ್ಬಿಟ್ಟು ಪಾಸ್ ಮಾಡ್ಕೊಂಡು ಹೊಲ್ಟೆ ಇಲ್ಲಿಂದ. ಈ ರೋಡ್ ನೋಡ್ರಿ ಸೂಪರ್ ಆಗೈತಲ್ವಾ. 2 ಕಿಲೋಮೀಟರ್ ಉಳ್ಸಕ್ ಹೋಗಿ ಈ ರೋಡಲ್ಲಿ ಬಂದೆ. ಬೇಡ ನನ್ ಕತೆ ಇಲ್ಲಿಂದ. ಇಲ್ಲೆಲ್ಲ ಫುಲ್ ರೋಸ್ ಬೆಳ್ದವ್ರೆ. ನನ್ ಏನಂತ ಗೊತ್ತಿಲ್ಲ. ತಮಿಳ್ನಾಡಲ್ಲಿ ಹೂವ ಫೇಮಸ್ ಅಂತಿದ್ರು. ಬರೇ ರೋಸ್, ಯಾವ ಹೂವಾನು ಇದ್ದಿಲ್ಲ ಇಲ್ಲಿ. ಈ ತರ ರೋಡ್ ಇದ್ರೆ ಕಷ್ಟ, ಕರು ನಿಲ್ಲಲ್ಲ. ಏನೋ ಮೋದಿ ಬರ್ತಾರನೆಲ್ಲ ಫುಲ್ ಅರೇಂಜ್ಮೆಂಟ್ ಮಾಡಿಕೊಂಡಿದ್ರು. ಹಂಗೋ ಹೆಂಗೋ ಟೆಕ್ನಿಕೋಟೆಗೆ ಬಂದೆ. ಇಲ್ಲಿ ರೈಟ್ ಎತ್ಕೊಂಡ್ರೆ ತಳಿಗ್ ಹೋಗುತ್ತೆ. ನಾವ್ ಇಲ್ಲಿ ಸೀದಾ ಹೋಗ್ಬೇಕು. ಎಲ್ಲಾ ಕಡೆ ಫ್ಲಾಗ್ ಹಾಕ್ಬಿಟ್ಟವ್ರೆ. ಒಳ್ಳೆ ಖುಷಿ ಕಬಾಬ್ ಮೇಯ್ಕೊಂಡೆ. ಇಲ್ಲಿ ಆನೆಗಳು ಓಡಾಡ್ಬೋದು ಅನ್ಸುತ್ತೆ. ಎಲ್ಲಾ ಕಡೆ ಬೋಲ್ಡ್ ಹಾಕವ್ರೆ. ನೋಡ್ರಿ ರಾಜ ಲ್ಯಾಂಡ್ ಆಯ್ತವನೆ ಅವ್ನ ಹಳೆ ಊರಿಗೆ. ಇಲ್ಲಿಂದಾನೆ ಅವ್ನ ಎತ್ಕೊಂಡ್ ಹೋಗಿದ್ದು. ತಿರ್ಗಾ ಎತ್ತಕೊಂಡ್ ಇಲ್ಲೇ ಬಿಟ್ಬಿಟ್ಟೆ. ನಾ ಫುಲ್ ಸೇಫ್ ಆಗಿ ಲ್ಯಾಂಡಿಂಗ್ ಆದ. ಲ್ಯಾಂಡಿಂಗ್ ಆಗಿದ ತಕ್ಷಣ ನೆನ್ಸ್ಕೊಂತಾವನೇನೋ. ನೋಡ್ರಿ ಅಲ್ಲಿ ನಿಂತವನ್ನೆಲ್ಲ ಗಲೀಜ್ ಮಾಡಿ ಇಕ್ಕಿದ. ಗಾಡಿನೆಲ್ಲ ಫುಲ್ ಸಗಣಿ ಗಂಧ ಎಲ್ಲ ಉಯ್ದು ಎಲ್ಲ ಕ್ಲೀನ್ ಮಾಡ್ಕೊಂಡು ಇಲ್ಲೇ ನೀರ್ ಆನ್ ಮಾಡ್ಕೊಂಡು ರಾಜನ್ ತಂದು ಇಲ್ಸಿದ್ಕೆ ಹೆಂಗೋ ಅಣ್ಣ 3,500 ಕಾಸು ಕೊಟ್ರು. ಯಾವ್ದೋ ಸಣ್ಣ ಊರ್ಗುರು ಬಿರೆ 40-50 ಮನೆವಂತೆ. ಉಯ್ಯಂಬಾಡಿ ಅಂತ ಊರ ಹೆಸರು. ಇಲ್ಲಿ ಬಿರೆ ಕಡಲೆ ಬೀಜ ಮತ್ತೆ ರಾಗಿ ಅಷ್ಟೇ ಬೆಳೆದಿರೋದು. ಏಕ್ಸ ನೋಡ್ಕೊ ಬಂದೆ ಇವೆರಡೆ ಬೆಳೆಯೋದು ಇವ್ರು ಇಲ್ಲಿ. ಇಲ್ಲಿಂದ ಬೆಂಗಳೂರು 69 ಕಿಲೋಮೀಟರ್ ಐತೆ. ಇಲ್ಲಿಗೆ ನನ್ನ ಬ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ. ಈ ತರ ವಿಡಿಯೋ ಬೇಕಂದ್ರೆ ಲೈಕ್ ಫಾಲೋ ಕೆಚ್ಚ ಬಿಸಾಕ್ರಿ. ಇವತ್ತಿನ ಅರ್ನಿಂಗ್ ಬಂದೆ 3,500 ರೂಪಾಯಿ. ಅದ್ರ 1,000 ರೂಪಾಯಿ ಖರ್ಚಾಗೈತೆ. ಟೋಲು ಎಂಟ್ರಿ ಅದು ಇದು ಅನ್ಕೊಂಡು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.